ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಫೆಬ್ರವರಿ 18 ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ತಿರುವು ತರುವ ದಿನ. ಸಾಮಾನ್ಯವಾಗಿ ನೀವು ಸ್ವತಂತ್ರ ಚಿಂತನೆ ಹೊಂದಿರುವವರು, ಇತರರು ಹೋಗದ ದಾರಿಯನ್ನು ಆಯ್ಕೆ ಮಾಡುವವರು, ನಿಮ್ಮದೇ ಆದ ತತ್ವಗಳ ಮೇಲೆ ಬದುಕುವವರು. ಆದರೆ ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ, ಒಂದು ತಡೆಯಾದ ಭಾವನೆ, ಒಂದು ನಿರ್ಧಾರಕ್ಕೆ ಬರಲಾಗದ ಸ್ಥಿತಿ ಉಂಟಾಗಿದೆ. ನೀವು ಯೋಚನೆ ಮಾಡ್ತಾ ಇರ್ತೀರಾ, ಇದನ್ನು ನಾನು ಮಾಡಲೇಬೇಕಾ, ಇಲ್ಲವೇ ಇನ್ನೂ ಕಾಯಬೇಕಾ ಎಂಬ ಪ್ರಶ್ನೆ ನಿಮ್ಮೊಳಗೆ ತಿರುಗಾಡ್ತಾ ಇದೆ. ಫೆಬ್ರವರಿ 18ರಂದು ಈ ಪ್ರಶ್ನೆಗೆ ಉತ್ತರ ಸಿಗುವ ಸೂಚನೆ ಇದೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ದಿಕ್ಕನ್ನೇ ಬದಲಾಯಿಸಬಹುದು. ಇದು ಸಣ್ಣದಾಗಿ ಕಾಣಬಹುದು, ಆದರೆ ಅದರ ಪರಿಣಾಮ ದೊಡ್ಡದು. ಕೆಲಸದ ಕ್ಷೇತ್ರದಲ್ಲಿ ನೀವು ಹೊಸ ಅವಕಾಶದ ದ್ವಾರದಲ್ಲಿ ನಿಂತಿದ್ದೀರಿ. ಹೊಸ ಪ್ರಾಜೆಕ್ಟ್, ಹೊಸ ಜವಾಬ್ದಾರಿ ಅಥವಾ ಸಂಪೂರ್ಣವಾಗಿ ಹೊಸ ಉದ್ಯೋಗದ ಆಫರ್ ನಿಮ್ಮ ಮುಂದೆ ಬರಬಹುದು. ನೀವು ಸಾಮಾನ್ಯವಾಗಿ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯವನ್ನು ಹೊಂದಿರುವವರು, ಆದರೆ ಈ ಬಾರಿ ನಿಮ್ಮ ಮನಸ್ಸು ಎರಡು ದಿಕ್ಕುಗಳಲ್ಲಿ ಎಳಿತಾ ಇದೆ. ಒಂದನೇದಾಗಿ ಭದ್ರತೆ, ಇನ್ನೊಂದು ದಿಕ್ಕು ಯಾವುದಂದ್ರೆ ಕನಸು. ಫೆಬ್ರವರಿ 18ರಂದು ನೀವು ಯಾವ ದಿಕ್ಕನ್ನು ಆರಿಸ್ತೀರೋ ಅದೇ ನಿಮ್ಮ ಮುಂದಿನ ವರ್ಷಗಳ ದಾರಿಯನ್ನು ನಿರ್ಧರಿಸುತ್ತೆ. ನೀವು ಧೈರ್ಯವಾಗಿ ನಿಮ್ಮ ಕನಸಿನತ್ತ ಹೆಜ್ಜೆ ಇಟ್ಟರೆ ಮೊದಲಿಗೆ ಕಷ್ಟ ಬಂದರೂ ನಂತರ ಅದ್ಭುತ ಫಲ ಅನ್ನೋದು ಸಿಗುತ್ತೆ. ಹಣಕಾಸಿನ ವಿಷಯದಲ್ಲಿ ಕೂಡ ಒಂದು ಮಹತ್ವದ ನಿರ್ಧಾರ ಎದುರಾಗಬಹುದು. ಹೂಡಿಕೆ, ವ್ಯವಹಾರ ಆರಂಭ ಅಥವಾ ಸಾಲ ತೀರಿಸುವ ವಿಷಯದಲ್ಲಿ ನೀವು ಸ್ಪಷ್ಟತೆಯನ್ನು ಪಡಿತೀರಾ. ನೀವು ಬಹುಕಾಲದಿಂದ ಮುಂದೂಡುತ್ತಿದ್ದ ಒಂದು ಯೋಜನೆ ಈ ದಿನ ಪ್ರಾರಂಭವಾಗಬಹುದು. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಕುಂಭರಾಶಿಯವರು ಕೆಲವೊಮ್ಮೆ ದೂರದಿಂದ ನೋಡುವವರಂತೆ ನಡೆದುಕೊಳ್ಳುತ್ತಾರೆ, ಆದರೆ ನಿಮ್ಮ ಹೃದಯದಲ್ಲಿ ಭಾವನೆಗಳು ಆಳವಾಗಿವೆ. ಫೆಬ್ರವರಿ 18ರಂದು ನೀವು ನಿಮ್ಮ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗಬಹುದು. ಯಾರನ್ನಾದರೂ ಹಿಡಿದುಕೊಳ್ಳಬೇಕಾ ಅಥವಾ ಬಿಡಬೇಕಾ ಎಂಬ ನಿರ್ಧಾರ ಸ್ಪಷ್ಟವಾಗುತ್ತೆ. ನೀವು ತೆಗೆದುಕೊಳ್ಳುವ ಈ ನಿರ್ಧಾರ ನಿಮ್ಮ ಮನಃಶಾಂತಿಯನ್ನು ಹೆಚ್ಚಿಸುತ್ತೆ. ಕೆಲವರಿಗೆ ಇದು ಹೊಸ ಪ್ರೀತಿಯ ಆರಂಭವಾಗಬಹುದು, ಮತ್ತಿತರಿಗೆ ಹಳೆಯ ಸಂಬಂಧದಿಂದ ಮುಕ್ತಿ. ಮನೆಯ ವಿಚಾರದಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯಬಹುದು. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವ ಸಮಯ ಬಂದಿದೆ. ನೀವು ಮೌನವಾಗಿದ್ದರೆ ಇತರರು ನಿಮ್ಮ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಆದರೆ ನೀವು ಧೈರ್ಯವಾಗಿ ಮಾತನಾಡಿದರೆ ನಿಮ್ಮ ಸ್ಥಾನ ಬಲವಾಗುತ್ತೆ. ಕುಂಭರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ಅಚಾನಕ್ ಬರುತ್ತೆ. ಫೆಬ್ರವರಿ 18 ಅಂತಹ ಒಂದು ಅಚಾನಕ್ ತಿರುವು ತರುವ ದಿನ. ನೀವು ಒಂದು ಹಳೆಯ ಅಭ್ಯಾಸ, ಒಂದು ಹಳೆಯ ಭಯ ಅಥವಾ ಒಂದು ಹಳೆಯ ನೋವನ್ನು ಬಿಡುವ ನಿರ್ಧಾರ ಮಾಡಬಹುದು. ಅದೇ ನಿಮ್ಮ ಪುನರ್ಜನ್ಮದ ಆರಂಭ. ನಿಮ್ಮೊಳಗಿನ ಶಕ್ತಿ ಈ ದಿನ ಹೆಚ್ಚಾಗುತ್ತೆ. ನೀವು ನಿಮ್ಮನ್ನು ಹೊಸ ದೃಷ್ಟಿಯಿಂದ ನೋಡ್ತೀರಾ. ಇತ್ತೀಚೆಗೆ ಎದುರಿಸಿದ ವಿಫಲತೆಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ, ಬಲಗೊಳಿಸಿವೆ. ಈಗ ನೀವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಬಹುದು. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 6 ತಿಂಗಳುಗಳಲ್ಲಿ ದೊಡ್ಡ ಫಲಿತಾಂಶ ತರುತ್ತದೆ. ಆರೋಗ್ಯದ ವಿಷಯದಲ್ಲಿ ಕೂಡ ನೀವು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಜೀವನ ಶೈಲಿ ಬದಲಾವಣೆ, ವ್ಯಾಯಾಮ ಪ್ರಾರಂಭ ಅಥವಾ ಚಿಕಿತ್ಸೆ ಆರಂಭ ಮಾಡುವ ನಿರ್ಧಾರ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಒಂದು ಹೊಸ ಮಾರ್ಗವನ್ನು ಆರಿಸ್ತೀರಾ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು, ಆದರೆ ನಿಮ್ಮ ಜೀವನ ನಿಮ್ಮದೇ ಆಗಿರುತ್ತೆ. ಇತರರ ಭಯವನ್ನು ನಿಮ್ಮ ಭವಿಷ್ಯಕ್ಕೆ ಅಡ್ಡಿಯಾಗಲು ಬಿಡಬೇಡಿ. ಫೆಬ್ರವರಿ 18 ನಿಮ್ಮ ಆತ್ಮವಿಶ್ವಾಸದ ದಿನ. ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಂದು ಕ್ಷಣ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ನಂತರ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನೀವು ತೆಗೆದುಕೊಳ್ಳುವ ಒಂದು ಹೆಜ್ಜೆ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತೆ. ಹಳೆಯ ದಾರಿ ಮುಚ್ಚಿದ್ರೂ ಹೊಸ ದಾರಿ ತೆರೆದುಕೊಳ್ಳುತ್ತೆ. ಈ ದಿನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ. ಕುಂಭರಾಶಿಯವರೇ, ನಿಮ್ಮ ಸ್ವಾತಂತ್ರ್ಯವೇ ನಿಮ್ಮ ಶಕ್ತಿ. ಆ ಶಕ್ತಿಯನ್ನು ಬಳಸಿಕೊಂಡು ಧೈರ್ಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಫೆಬ್ರವರಿ 18 ನಿಮ್ಮ ತಿರುವು, ನಿಮ್ಮ ಅವಕಾಶ, ನಿಮ್ಮ ಹೊಸ ಆರಂಭ. ವಿಶ್ವಾಸದಿಂದ ಮುಂದೆ ನಡೆದುಬಿಡಿ. ಜಯ ನಿಮ್ಮದೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.